ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನ ಮಾಡ್ಬೇಕನ್ನೋ ರೀತಿಯಲ್ಲಿ ಸಾಕಷ್ಟು ಹೋರಾಟಗಳ ನಡೆದು ಕೂಡ ಅದರ ಇವತ್ತಿನವರೆಗೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಳಿದಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ನೋಡ್ಬೋದು, ಸುಮಾರು 50,000 ಜನರು ಸಂಪರ್ಕವನ್ನ ಮಾಡ್ತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾರು ಕೂಡ ಕಳೆದ 3 ವರ್ಷಗಳಿಂದ ವೈದ್ಯರು ಇಲ್ಲದೆ ಬಿಕೋ ಎನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. ಯಾಕಂತಂದ್ರೆ ಇಲ್ಲಿ ಬರ್ತಕ್ಕಂತ ಹೊರ ರೋಗಿಗಳು ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂತದ್ದು. ಹೀಗಾಗಿ ಇಲ್ಲಿರ್ತಕ್ಕಂತ ರೋಗಿಗಳನ್ನ ನೋಡ್ಲಿಕ್ಕೆ ಮುಖ್ಯ ವೈದ್ಯರು ಇಲ್ಲದೆ ಕಳೆದ 3 ವರ್ಷಗಳಿಂದ ಮುಖ್ಯ ವೈದ್ಯರು ಬೇಕನ್ನುವಂತ ಹೋರಾಟವನ್ನ ಇಲ್ಲಿಯ ಲೋಕಾಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಕಳೆದ ಈಗ ಈ ಹಿಂದೆ ಕೂಡ ಇಲ್ಲಿ ಸಚಿವರು ಕೂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಜನರು ಮನವಿಯನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಇವತ್ತಿನವರೆಗೂ ಮಾಡಿಲ್ಲ. ಇಲ್ಲಿಯ ಸಮಸ್ಯೆಯನ್ನ ಇಲ್ಲಿರ್ತಕ್ಕಂತ ಏನು ಹೊರ ರೋಗಿಗಳು ಬರ್ತಾರೆ, ಅವರು ಬಂದಿರತಕ್ಕಂತ ರೋಗಿಗಳ ಜೀವಕ್ಕೆ ಕುತ್ತು ಬರುವಂತ ಸ್ಥಿತಿ ಇವತ್ತು ಆರೋಗ್ಯ ಕೇಂದ್ರದಲ್ಲಿ ಆಗ್ತಿರ್ತಕ್ಕಂತ ಬೆಳವಣಿಗೆ ಅಂತಾನೆ ಹೇಳ್ಬೇಕಾಗತ್ತೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂತ ವೈದ್ಯರೇನಿದ್ದಾರೆ ಅವರು ಆಯುಷ್ಮಾನ್ ವೈದ್ಯರು ಮಾತ್ರ ಇರುವಂತದ್ದು. ಈ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜವಾಬ್ದಾರಿ ಇವರ ಮೇಲೆ ಹೊರಿಸಿರುವಂತದ್ದು. ಹೀಗಾಗಿ ಇಲ್ಲಿ ಕಳೆದ 2,000ಕ್ಕೂ ಅಧಿಕ OPD ಬರ್ತಕ್ಕಂತ ರೋಗಿಗಳನ್ನ ನೋಡೋರು ಇವ್ರೊಬ್ರೇ ವೈದ್ಯರು ಇರುವಂತದ್ದು. ಯಾಕಂತಂದ್ರೆ ಕಳೆದ 3 ವರ್ಷಗಳಿಂದ ಇದೇ ರೀತಿ ಪರಿಸ್ಥಿತಿ ಇಲ್ಲಿ ಜನರು ಅನುಭವಿಸ್ತಿರುವಂತದ್ದು. ಹೀಗಾಗಿ ಇಲ್ಲಿರ್ತಕ್ಕಂತ ಯಾವುದೇ ಒಂದು ತುರ್ತು ಸಮಯದಲ್ಲಿ ಬಂದಿದ್ದೇ ಆದ್ರೆ ಇಲ್ಲಿ ಅವರು ಸಮಯದಲ್ಲಿ ಬಂದಿರತಕ್ಕಂತ ರೋಗಿಗಳ ಪರಿಸ್ಥಿತಿ ಪರದಾಡುವಂತ ಪರಿಸ್ಥಿತಿ ಆಗತ್ತೆ. ಯಾಕಂತಂದ್ರೆ ಜಂಕ್ಷನ್ ಏರಿಯಾ ಇರೋದ್ರಿಂದಾಗಿ ಇಲ್ಲಿ ಸುಮಾರು ಗೋವಾ ಮತ್ತು ಬೆಳಗಾವಿಗೆ ಮುಖ್ಯ ಹೆದ್ದಾರಿ ಇದೇ ಆಗಿರುವುದು ಮತ್ತು ಅದರ ಭಾಗದಲ್ಲಿ ಮಹಾರಾಷ್ಟ್ರಗಳಿಂದ ಹೋಗ್ತಕ್ಕಂತ ವೆಹಿಕಲ್ಗಳು ಜಾಸ್ತಿ ಇರೋದು ಮತ್ತು ಆಕ್ಸಿಡೆಂಟ್ ಕೇಸ್ಗಳು ಅತಿ ಹೆಚ್ಚಾಗಿ ಇಲ್ಲಿ ಆಗ್ತಿರುವಂತದ್ದು. ಹೀಗಾಗಿ ಹೊರ ರೋಗಿಗಳ ಬಂದು ತಮ್ಮ ತುರ್ತು ಸೇವೆಗಾಗಿ ಬಂದಿದ್ದೇ ಆದ್ರೆ ಅವರ ಪ್ರಾಣ ಕುತ್ತು ಖಂಡಿತನಂತೆ ಹೇಳ್ಬೇಕಾಗತ್ತೆ. ಆದಷ್ಟು ಬೇಗನೆ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ಮಾಡಬೇಕು, ಇಲ್ಲಿ ಮುಖ್ಯ ವೈದ್ಯರನ್ನ ನೇಮಕ ಮಾಡಬೇಕು ಅನ್ನೋದೇ TV5 ಆಸೆ ಆಗಿರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.